ಹಲೋ ಎವ್ರಿವಾನ್, ವೆರಿ ಗುಡ್ ಈವ್ನಿಂಗ್. ಇವತ್ತು ಟ್ಯೂಸ್ಡೇ. ಯಾವಾಗಲೂ ನನ್ನನ್ನು ಪಪ್ಪನೇ ಕಾಲೇಜ್ ಬಸ್ ಸ್ಟಾಪಿಂದ ಮನೆಗೆ ಕರ್ಕೊಂಡ್ಬರ್ತಿದ್ರು. ಬಟ್ ನಾನಿವತ್ತು ಪಪ್ಪಂಗೆ ರೆಸ್ಟ್ ಕೊಟ್ಬಿಟ್ಟು ನಾನೇ ನಡ್ಕೊಂಡು ಬರ್ತೀನಿ ಅಂತ ನಡ್ಕೊಂಡು ಬರ್ತಾ ಇದ್ದೀನಿ. ಹಾಗೆ ಬರ್ತಾ ಅಲ್ಲೊಂದು ಪುಟಾಣಿ ಗಣೇಶನ ಗುಡಿ ಸಿಕ್ತು. ದೂರದಿಂದ ಕೈ ಮುಕ್ಕೊಂಡು ಬಂದೆ. ತಾತಂಗೆ ಯೂಟ್ಯೂಬಲ್ಲಿ ಬರೋ ಸೀತೆ ಸೀರಿಯಲ್ ಅಂದರೆ ಸಖತ್ ಇಷ್ಟ. ನಾನು ಹೇಗೋ ಕಾಲೇಜಲ್ಲಿ ಇರ್ತೀನಿ, ಮನೇಲಿ ಸುಮ್ಮನೆ ಬೋರ್ ಆಗುತ್ತೆ ಅಂತ ಅದನ್ನೇ ನೋಡ್ತಿರ್ತಾರೆ. ಅದನ್ನು ನಮ್ಮಮ್ಮ ಮೆಲ್ಲಿಗೆ ವೀಡಿಯೋ ಮಾಡ್ಕೊಂಡು ಮನೆಗೆ ಬಂದ ಕೂಡಲೇ ಫ್ರೆಶ್ ಅಪ್ ಆಗಿ ಸ್ವಲ್ಪ ಏನೇನಿದೆ ಎಲ್ಲ ತಿನ್ಕೊಂಡು ಊರಿಗೆ ಹೊರಟ್ವಿ. ತಾತಂಗಂತೂ ಊರಿಗೆ ಹೋಗೋಕ್ಕೆ ಇಷ್ಟ ಆಗಲ್ಲ ಮೈಸೂರಿಗೆ ಬಂದಮೇಲೆ, ಬಟ್ ಹಬ್ಬ ಇರೋದ್ರಿಂದ ಹೋಗಲೇಬೇಕು. ಅಜ್ಜಿ ಊರಿರೋದು KRS ಹತ್ರ ಬನ್ನಂಗಾಡಿ ಅಂತ. ಹಾಗಾಗಿ KRS ಡ್ಯಾಮ್, ಈ ಥರ ಗದ್ದೆಗಳೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಅಜ್ಜಿ ತಾತ ಮೈಸೂರಿಗೆ ಬಂದು ಒಂದು ವಾರದ ಮೇಲೆ ಆಗಿತ್ತು. ಹಾಗಾಗಿ ನಾನು ಅಪ್ಪ ಇಬ್ಬರೂ ಮನೆಯೆಲ್ಲ ಧೂಳು ಹೊಡೆದ್ಬಿಟ್ಟು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಬಂದ್ವಿ. ನಾನು ಯಾವಾಗಲೂ ಅಜ್ಜಿಗೆ ಚೆನ್ನಾಗಿ ತಿನ್ನಿ, ದಪ್ಪಕ್ಕಾಗಿ ಅಂತ ಹೇಳ್ತೀನಿ. ಅಜ್ಜಿ ನನಗೆ ನೀನು ಚೆನ್ನಾಗಿರಬೇಕು, ನೀನು ದಪ್ಪಕ್ಕಾಗು, ಚೆನ್ನಾಗಿ ತಿಂದು ಅಂತ ಹೇಳೋದೇ ಆಗುತ್ತೆ. ಯಾಕೋ ಗೊತ್ತಿಲ್ಲ, ಅಜ್ಜಿಗೆ ಎಷ್ಟೇ ಬೇಡ ಬೇಡ ಅಂದ್ರೂ ನಮ್ಮನ್ನ ಗೆಸ್ಟ್ ಥರನೇ ನೋಡ್ತಾರೆ ನೋಡಿ. ಆಗಲೇ ಕಾಫಿ ಎಲ್ಲ ಮಾಡೋಕ್ಕೆ ಕೂತಿದ್ರು. ನಾವೆಲ್ಲ ಮೈಸೂರು ಪ್ಯಾಲೇಸ್ ಸುತ್ತಕ್ಕೆ ಹೋದಾಗ ಹಣ್ಣುಗಳು ತೊಗೊಂಡಿದ್ವಿ. ಇವಾಗ ಅಜ್ಜಿ ಅದನ್ನು ಕೊಟ್ಟಿದ್ದಾರೆ ತಿನ್ನು ಅಂತ. ನಾವು ಅಜ್ಜಿ ತಾತ ತಿನ್ನಲಿ ಅಂತ ಕೊಟ್ಟು ಕಳಿಸಿದ್ರೆ ಅಜ್ಜಿ ಎಲ್ಲನೂ ನಮಗೆ ತಿನ್ನಿಸಿ ಕಳಿಸ್ತಾರೆ. ಇಸ್ಂಟ್ ದಟ್ ಸೋ ಸ್ವೀಟ್? ಓಕೆ ಫ್ರೆಂಡ್ಸ್, ಇವಾಗ ನಾನು ಸೀಬೆಹಣ್ಣು ತಿನ್ನಬೇಕು. ಸೊ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ನಿಮ್ಮ ಅಜ್ಜಿ ತಾತನೂ ಇದೇ ಥರನಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಆನ್ ದಿಸ್ ವಿಡಿಯೋ. ಆ್ಯಂಡ್ ಆಲ್ಸೋ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.